ಏಕೈಕ ನಗರ ಪಕ್ಷ. ನಮ್ಮ ಗುರಿ ಇರೋದು, ನಮ್ಮ ಧ್ಯೇಯ ಇರೋದು ಬರೀ ಬೆಂಗಳೂರಿಗೆ ಸೀಮಿತವಾಗಿ ಮಾತ್ರ. ಕಳೆದ 6 ವರ್ಷಗಳ ಕಾಲದಿಂದ ನಾವು ತಳಮಟ್ಟದಲ್ಲಿ, ವಾರ್ಡ್ ಲೆವೆಲ್ ಅಲ್ಲಿ ಸಿವಿಕ್ ಸಮಸ್ಯೆಗಳಾಗಲಿ ಇದನ್ನ ತಗೊಂಡು ಕೆಲಸ ಮಾಡ್ತಾ ಇದೀವಿ. ನಮ್ಮ ಗುರಿ ಇರೋದು ಬರೀ ಬೆಂಗಳೂರು ಮಾತ್ರ. ನಾವು ಯಾವುದೇ ಕೇಂದ್ರದ ಮತ್ತು ರಾಜ್ಯದ ಸಮಸ್ಯೆಗಳ ಮೇಲೆ ಜಾಸ್ತಿ ಮಾತಾಡೋದು, ಅಭಿಯಾನಗಳು ಮಾಡೋದು ಮಾಡಲ್ಲ. ಯಾಕಂದ್ರೆ ನಮ್ಮ ಏಕೈಕ ಗುರಿ ಇರೋದು ಬೆಂಗಳೂರಿಗೆ ಒಂದು ಉತ್ತಮವಾದ ತಳಮಟ್ಟದ ಆಡಳಿತ ತರಬೇಕು ಅಂತ. ನಾವು ಏನೇ ಆದ್ರೂ ಬರೀ ನಮ್ಮ ಸ್ಥಳೀಯ ಕಾರ್ಪೊರೇಷನ್ ಚುನಾವಣೆಗಳಲ್ಲಿ ಮಾತ್ರ ಭಾಗವಹಿಸುವುದು. ನಾವು MLA MP ಚುನಾವಣೆಯಲ್ಲಿ ಭಾಗವಹಿಸಲ್ಲ. ನಾವು ಇದು ಎಲೆಕ್ಷನ್ ಕಮಿಷನ್ ನಲ್ಲಿ ನಮ್ಗೆ ಕೊಟ್ಟಿರೋ ನಮ್ಮ ಚಾರ್ಟ್ ಅನ್ನು ಕೂಡ ನಾವು ಇದನ್ನೇ ಬರ್ತಿದ್ದೀವಿ. ಕಳೆದ 6 ವರ್ಷಗಳಲ್ಲಿ ಸ್ಥಿರವಾಗಿ ನಾವು ಬರೀ ಸಮಸ್ಯೆಗಳು ಲೋಕಲ್ ವಾರ್ಡ್ ಲೆವೆಲ್ ಅಲ್ಲಿ ಏನೇನಿದೆ, ಬೆಂಗಳೂರಿಗೆ ಸೀಮಿತವಾಗಿ ಏನಿದೆ ಅದರಲ್ಲಿ ಮಾತ್ರ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಗುರಿ ಏನು ಅಂತ ನೀವು ಯೋಚನೆ ಮಾಡಬಹುದು. ಯಾಕೆ ನಾವು ಬರೀ ಒಂದೇ ನಗರಕ್ಕೆ ಸೀಮಿತವಾಗಿ ಕೆಲಸ ಮಾಡ್ಬೇಕಾಗಿರೋದು ಅಂತ. ನಮ್ಮ ಗುರಿ ಇರೋದು ಬೆಂಗಳೂರನ್ನ ಒಂದು ಮಾದರಿ ನಗರವನ್ನಾಗಿ ಮಾಡಬೇಕು ಅಂತ. ನಮ್ಮ ನಗರದಲ್ಲಿ ಪ್ರತಿ ಒಂದು ವಾರ್ಡ್ ಮಟ್ಟದಲ್ಲಿ ಏನೇನ್ ಸಮಸ್ಯೆಗಳಿವೆ, ರಸ್ತೆಗಳಾಗಲಿ, ಚರಂಡಿಗಳಾಗಲಿ, ಕಸ ನಿರ್ವಹಣೆ ಆಗಲಿ, ಎಲ್ಲಾ ಸಮಸ್ಯೆಗಳೇನಿದೆ ನಾವು ಅದನ್ನ ಗ್ರೌಂಡ್ ಅಪ್, ಕೆಳಗಿಂದ ಮೇಲೆ ಒಂದು ಗುರಿ ಇಟ್ಕೊಂಡು ಬಗೆಹರಿಸೋದು, ನಮ್ಮ ನಗರನ ಒಂದು ಮಾದರಿ ನಗರ ಮಾಡಬೇಕು ಅಂತ ನಮ್ಮ ಗುರಿ ಇರೋದು. ಇದು ನಾವು ಹೇಗ್ ಮಾಡ್ತೀವಿ ಅಂತ ನೀವು ಯೋಚನೆ ಮಾಡ್ಬೋದು. ನಾವು ಇಲ್ಲಿ ಬಂದಿರೋದು ಬೆಂಗಳೂರಿಗೆ ಒಂದು ಉತ್ತಮವಾದಂತ ಆಡಳಿತ ತರಕ್ಕೆ, ಇದನ್ನ ನೀಡಕ್ಕೆ ಯಾವ ಒಳ್ಳೆ ನಾಗರಿಕರಿದ್ದಾರೆ. ರಾಜಕೀಯದಲ್ಲಿ ಇರೋರಿಗೆ ನಾವು ತಗೊಂಡು ಹೇಗೆ ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಹೇಳ್ಕೊಡ್ತಾ ಇಲ್ಲ. ಬೆಂಗಳೂರಲ್ಲಿ ಯಾವ ನಾಗರಿಕರು ಹಲವಾರು ವರ್ಷಗಳಿಂದ ಅವರು ಕೆಲಸ ಮಾಡಿಕೊಂಡು ನಾಗರಿಕರ ಸಮಸ್ಯೆಗಳೆಲ್ಲ ಬಗೆಹರಿಸಿ, ಯಾರಾದ್ರೂ ಟ್ರ್ಯಾಕ್ ರೆಕಾರ್ಡ್ ಅಂತೀವಲ್ಲ, ಇಷ್ಟು ವರ್ಷದಿಂದ ನಾವು ಕೆಲಸ ಮಾಡ್ತಾ ಇದೀವಿ, ಸಮಸ್ಯೆಗಳೆಲ್ಲ ಬಗೆಹರಿಸ್ತಾ ಇದೀವಿ, ಇಂಥ ಒಳ್ಳೆ ವ್ಯಕ್ತಿಗಳನ್ನ ನಾವು ತಗೊಂಡು ಕೆಲಸ ಮಾಡಿ ಅವ್ರಿಗೆ ಒಂದು ಪ್ಲಾಟ್ಫಾರ್ಮ್ ಅನ್ನ ನೀಡಿ ಅವ್ರನ್ನ ಕಾರ್ಪೊರೇಟರ್ ಆಗಿ ಚುನಾಯಿತ ಪ್ರತಿನಿಧಿಗಳು ಮಾಡಬೇಕು ಅಂತ ನಮ್ಮ ಧ್ಯೇಯ ಇರೋದು. ನಾವು ಎಲ್ಲಾದ್ರೂ ಜನತೆಗಳಿಗೆಲ್ಲ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಇದು ಪ್ರತಿ ಒಂದು ವಾರ್ಡ್ ಅಲ್ಲೂ ವ್ಯತ್ಯಾಸ ಆಗ್ಬೋದು, ಬಟ್ ಕಾಮನ್ ಆಗಿರೋ ಒಂದು ವಿಷನ್ ನಮ್ಮ ದೂರದರ್ಶನ ಏನು ಅಂದ್ರೆ ಈ 3. ಒಂದು, ನಾವು ಏನೇನ್ ಕೆಲಸ ಮಾಡ್ತೀವಿ ಇದರಲ್ಲಿ ಎಲ್ಲ ಸಾಮಾನ್ಯ ಜನರ ಭಾಗವಹಿಸುವಿಕೆ ಇರಬೇಕು. ಯಾರು ಎಲೆಕ್ಟ್ ಆಗಿದಾರೋ ಅವ್ರಿಗೆ ಏನ್ ಬೇಕೋ, ಅವ್ರಿಗೆ ಯಾವ ಪ್ರಾಜೆಕ್ಟ್ಸ್ ಬೇಕೋ ಮಾಡೋದಲ್ಲ, ಜನಕ್ಕೆ ಏನ್ ಬೇಕೋ ಅದನ್ನ ಒಂದು ಭಾಗವಹಿಸೋಕೆ ಆಗಕ್ಕೆ ಒಂದು ಪ್ಲಾಟ್ಫಾರ್ಮ್ ಕೊಟ್ಟು ನಾವು ಕೆಲಸ ಮಾಡ್ತೀವಿ. ಎರಡನೇದು ಜವಾಬ್ದಾರಿ. ನಾವು ಕೇಳಿರೋ ಕೆಲಸ ಆ ವಾರ್ಡ್ ಮಟ್ಟದಲ್ಲಿ ನಾವು ಮಾಡ್ತೀವಿ ಅಂತ ಒಂದು ತೋರಿಸ್ಕೋಬೇಕು. ಮೂರನೇದು ಪಾರದರ್ಶಕತೆ. ಒಂದು ಕಾರ್ಪೊರೇಷನ್ ಬಜೆಟ್ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, 1000 ಕೋಟಿ ಇರುತ್ತೆ ಪ್ರತಿಯೊಂದು ವಾರ್ಡ್ ಬಜೆಟ್. ಪ್ರತಿಯೊಂದು ಕಾರ್ಪೊರೇಷನ್ ಬಜೆಟ್, ಒಂದು ವಾರ್ಡ್ ಅಲ್ಲಿ 100 ಕೋಟಿ ಬಜೆಟ್ ಹೋಗುತ್ತೆ. ಆದ್ರೆ ಅದು ಎಲ್ಲಿ ಹೋಗ್ತಾ ಇದೆ, ಆ ಪ್ರಾಜೆಕ್ಟ್ ಜನಕ್ಕೆ ಏನ್ ಬೇಕಿದೆಯೋ ಅದ್ರ ಕಡೆನೆ ಹೋಗ್ತಾ ಇದೆಯಾ, ಇದು ಒಂದು ಎಲ್ಲಾ ವಾರ್ಡ್ ಅನ್ನು ಮಾಡಬೇಕು ಅಂತ ನಮ್ದು ಪಾರದರ್ಶಕತೆ ತರಬೇಕಂತ ಇನ್ನೊಂದು ನಮ್ಮ ಎಲ್ಲಾದ್ರೂ ಪ್ರಾಮಿಸ್ ಅಂತ ಇರುತ್ತೆ. ಒಂದೊಂದು ಭಾಗ ಏನಿದೆ ಅದನ್ನ ಏರಿಯಾ ಅಂದ್ರೆ ಅಲ್ಲಿರುವಂತಹ ರೆಸಿಡೆನ್ಷಿಯಲ್ ಕಮ್ಯುನಿಟೀಸ್, ನಾಗರಿಕ ಎಲ್ಲ ವಾಸವಾಗಿರುವಂತಹ ಜಾಗಗಳಲ್ಲಿ ಕಾಂಟ್ಯಾಕ್ಟ್ಸ್ ಇರ್ತಾರೆ. ಅವರೆಲ್ಲ ಒಂದು ಏರಿಯಾ ಇಂದ ನಾವು ಬಂದು ಒಂದು ಸಭೆ ಮಾಡ್ತೀವಿ, ಅದು ಒಂದೊಂದು ಏರಿಯಾ ಸಭೆ. ಸೊ ಇದು ವಿಕೇಂದ್ರೀಕರಣ ಅಂದ್ರೆ ಡಿಸೆಂಟ್ರಲೈಸೇಷನ್ಗೆ ಫಸ್ಟ್ ಯೂನಿಟ್ ಆಫ್ BNP. ಈಗ ಫಸ್ಟ್ ನಾವು ಏರಿಯಾ ಸಭೆ ಅದೇ ಹೇಳಿದಂಗೆ ಅದು ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದೆ, ಆದ್ರೆ ಇದುವರೆಗೂ ಅದು ಚಾಲನೆಯಲ್ಲಿ ಇಲ್ಲ. ಆದ್ರೆ ನಾವು ವೇಟ್ ಮಾಡ್ತಾ ಇಲ್ಲ, ನಾವು ಇನ್ನೂ ಎಲೆಕ್ಷನ್ ಆಗಿಲ್ಲ, ಹಾಗಾದ್ರೂ ಸಹ ನಾವು ಏರಿಯಾ ಸಭೆ ಬಗ್ಗೆ ಆಲ್ರೆಡಿ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ BNP ಅಧಿಕಾರದಲ್ಲಿ ಇಲ್ದೇನೂ ಸಹ ಈಗ ಆಲ್ರೆಡಿ ನಾವು ಸುಮಾರು ವಾರ್ಡ್ಗಳಲ್ಲಿ 1000ಕ್ಕಿಂತ ಹೆಚ್ಚು ಏರಿಯಾ ಸಭಾ ಮೆಂಬರ್ಗಳು ಆಲ್ರೆಡಿ ಇಲ್ಲೇ ಇದ್ದಾರೆ. ಕೆಲಸ ಆಲ್ರೆಡಿ ನಮ್ಮ ಜೊತೆ ಕೈ ಜೋಡಿಸಿ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಏನ್ ಮಾಡ್ತೀವಿ, ನಮ್ಮ BNPಯ ಮೊದಲನೇ ಗುರಿ ಏನು ಹೇಳಿದಂಗೆ ಬೆಂಗಳೂರಿನ ಒಂದು ಮಾದರಿ ಸಿಟಿ ಅಥವಾ ಮಾಡೆಲ್ ಸಿಟಿಯಾಗಿ ಮಾಡ್ಬೇಕಂತ. ಆ ಮಾಡೆಲ್ ಸಿಟಿನ ಓವರ್ ವ್ಯೂ ಅಲ್ಲಿ ಮಾಡಕ್ಕಾಗಲ್ಲ, ಅದನ್ನ ನಾವು ಏರಿಯಾ ಅಥವಾ ನಮ್ಮ ವಾರ್ಡ್ ಲೆವೆಲ್ಗಳಲ್ಲಿ ಮಾಡ್ಬೇಕು. ಅದನ್ನ ಮಾಡ್ಲಿಕ್ಕೆ ಏರಿಯಾ ಸಹ ವೆರಿ ವೆರಿ ಇಂಪಾರ್ಟೆಂಟ್, ತುಂಬಾ ಪ್ರಾಮುಖ್ಯತೆ ಇರುತ್ತೆ. ಹಾಗೇನೆ ನಮ್ಮ ಜನ ಏನ್ ಮಾಡ್ತಾರೆ, ಅಂಡ್ ನಮ್ಮ BNPಯ ಮೇನ್ ಫೋಕಸ್ ಇರೋದು ಸಹ ಸಿವಿಕ್ ಇಶ್ಯೂಸ್ ಅಥವಾ ನಾಗರಿಕ ಸಮಸ್ಯೆಗಳು, ಸ್ಟ್ರೀಟ್ ಲೈಟ್ಸ್, ರೋಡ್ಸ್, ಟ್ರೈನ್ಸ್, ಈ ತರ
ಈಗ ಏನಾಗ್ತಿದೆ ಅಂದ್ರೆ ಈಗ ಲಾಸ್ಟ್ 3 ವರ್ಷದಿಂದ ನಮ್ಮ BNP ಮೆಂಬರ್ಸ್ ಯಾರು ನಮ್ಮ ಗ್ರೂಪ್ ನಲ್ಲಿ ಇರ್ತಾರೆ ಅವರು ನಾಗರಿಕ ಸಮಸ್ಯೆಗಳನ್ನ ಗ್ರೂಪ್ ನಲ್ಲಿ ಶೇರ್ ಮಾಡ್ಕೊಳ್ತಾರೆ, ಲೊಕೇಶನ್ ಲಿಂಕ್ ಈ ತರ. ಇದುವರೆಗೂ ಸುಮಾರು 2000 ಅಷ್ಟು ಸಿವಿಕ್ ಇಶ್ಯೂಸ್ ನ ಶೇರ್ ಮಾಡಿದ್ದಾರೆ ಗ್ರೂಪ್ಸ್ ನಲ್ಲಿ. ಹಾಗೆ ನಾವು 1100ಕ್ಕಿಂತ ಹೆಚ್ಚು ಅಂದ್ರೆ 50 ಪಟ್ಟಿಗಿಂತ ಹೆಚ್ಚು ಸಿವಿಕ್ ಇಶ್ಯೂಸ್ ಅನ್ನೆಲ್ಲ ಆಲ್ರೆಡಿ ನಾವು ಬಗೆಹರಿಸಿದೀವಿ. ಇದನ್ನೆಲ್ಲ ಬಗೆಹರಿಸಿರೋದು ನಾವು ಪವರ್ ಅಲ್ಲಿ ಇದ್ದೇವೆ. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾವು ಪವರ್ ಬಂದ್ರೆ ಎಷ್ಟೆಲ್ಲ ಮಾಡ್ಬೋದು. ನಮ್ಗೆ ಇಂಟೆಂಟ್ ಮತ್ತೆ ಎಲ್ಲ ಇದ್ದಾಗ ಪರ್ಸಿಸ್ಟೆನ್ಸ್ ಆಗಿ ತುಂಬಾ ಚೆನ್ನಾಗಿ ಮಾಡ್ಬೋದು. ನಮಸ್ಕಾರ ಎಲ್ಲರಿಗೂ. ನಾನು ಶ್ರೀಕಾಂತ್ ನರಸಿಂಹನ್ ಅಂತ, ಬೆಂಗಳೂರು ನವನಿರ್ಮಾಣ ಪಕ್ಷದ ಸ್ಥಾಪಕನು. ಈ ಪಕ್ಷ ನಮ್ಮ ನಗರಕ್ಕೆ ಒಂದು ಹೊಸದಾಗಿ ನಾವು ರಚಿಸಿರುವ ಪಕ್ಷ. ಇದು ಬರೀ ಬೆಂಗಳೂರಿನ ಪುರಸಭೆ ಆಡಳಿತದಲ್ಲಿ ಭಾಗವಹಿಸುತ್ತದೆ. ನಾವು ನಮ್ಮ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಮಾತ್ರ ನಾವು ಸ್ಪರ್ಧಿಸ್ತೀವಿ. ಈ ಪತ್ರಿಕಾಗೋಷ್ಠಿ ಮೂಲಕ ನಾವು ನಮ್ಮ ಉದ್ದೇಶಗಳನ್ನು ತಿಳಿಸೋಕೆ ಇಲ್ಲಿ ಬಂದಿದ್ದೀವಿ. ಯಾವ ನಮ್ಮ ಉದ್ದೇಶ? ಬರುವ ಚುನಾವಣೆಯಲ್ಲಿ ಜೂನ್ನಲ್ಲಿ ಬರೋಕ್ಕೆ ಒಂದು ಸಾಧ್ಯತೆ ಇದೆ. ಈ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳು ಅವರೆಲ್ಲ ಸ್ಪರ್ಧಿಸ್ತಾರೆ. ಈ ಅಭ್ಯರ್ಥಿಗಳು ನಮ್ಮ ನಾಯಕರು, ತಳಮಟ್ಟದಲ್ಲಿ ಇಳಿದು ಕೆಲಸ ಮಾಡ್ತಾ ಇರೋರು, ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾ ಇರೋರು. ಇವರನ್ನ ಒಂದು ಪರಿಚಯ ಕೊಡೋಕೆ ನಾವು ಈ ಪತ್ರಿಕಾಗೋಷ್ಠಿನ ನಾವು ಕರೆದಿವಿ. ಮತ್ತೆ ಮಿಷನ್ 50 ಅಂತ ನಮ್ಮದು ಒಂದು ಹೊಸ ಅಭಿಯಾನ. ಈ ಮೂಲಕ ನಾವು ಕನಿಷ್ಠ 100 ವಾರ್ಡ್ಗಳಲ್ಲಿ ಸ್ಪರ್ಧಿಸಿ 50 ವಾರ್ಡ್ಗಳಲ್ಲಿ ನಾವು ಗೆಲ್ಲೋಕೆ ಸಿದ್ಧರಾಗಿದ್ದೀವಿ. ಇದಕ್ಕೆ ನಾವು ತಳಮಟ್ಟದಲ್ಲಿ ಈ 100 ವಾರ್ಡ್ಗಳಲ್ಲಿ ಈಗಾಗಲೇ ಹಲವಾರು ಕೆಲಸಗಳು ಮಾಡಿದ್ದೀವಿ. ಹಲವಾರು ಸೊಲ್ಯೂಷನ್ಸ್ ನಾವು ಹುಡುಕಿ ನಾಗರಿಕರಿಗೆ ಎಲ್ಲ ನಾವು ಪ್ರಯೋಜನಗಳನ್ನು ತಲುಪಿದ್ದೀವಿ. ಈ ಮೂಲಕ ಖಂಡಿತ ಅವರೆಲ್ಲ ನಮಗೆ ಬೆಂಬಲ ಕೊಡ್ತಾರೆ. ಆ ಬೆಂಬಲ ಮತಗಳಾಗಿ ಪರಿವರ್ತನೆಯಾಗಿ ನಮಗೆ ಗೆಲುವು ಬರುತ್ತೆ ಅಂತ ನಾವು ದೃಢವಾಗಿ ನಂಬುತ್ತೀವಿ. ಈ ಮೂಲಕ ಈ ಪತ್ರಿಕಾಗೋಷ್ಠಿ ಮೂಲಕ we are going to announce the arrival of ಬೆಂಗಳೂರು ನವನಿರ್ಮಾಣ ಪಾರ್ಟಿ ಫಾರ್ ಬೆಂಗಳೂರು. ನಮ್ಮ ನಗರದ ಭವಿಷ್ಯ ನಮ್ಮ ಕೈಯಲ್ಲಿ ಇದೆ, ನಮ್ಮ ನಾಗರಿಕರ ಕೈಯಲ್ಲಿ ಇದೆ. ನಾಗರಿಕರು ಏರಿಯಾ ಸಭೆಗಳ ಮೂಲಕ BNPಯಲ್ಲಿ ಭಾಗವಹಿಸಿ ನಮ್ಮ ನಗರಕ್ಕೆ ಬದಲಾವಣೆ ತರಬೇಕು ಅಂತ ನಾನು ಎಲ್ಲ ನಾಗರಿಕರಿಗೆ ನಾವು ಆಹ್ವಾನ ಕೊಡ್ತೀನಿ. ಬನ್ನಿ, ನಮ್ಮ ಜೊತೆ ಕೈ ಜೋಡಿಸಿ ಒಟ್ಟಾಗಿ ಕೆಲಸ ಮಾಡೋಣ. ಯಾಕಂದರೆ ಇದು ನಮ್ಮ ನಗರ, ನಮ್ಮ ಹೆಮ್ಮೆ, ನಮ್ಮ ಜವಾಬ್ದಾರಿ. ಗೆದ್ರೆ ಅದೇ ನಾನು ಹೇಳಿದ್ದೇನಲ್ವಾ, ಪ್ರತಿಯೊಂದು ವಾರ್ಡ್ನಲ್ಲಿ ನಾವು ಏರಿಯಾ ಸಭೆಗಳನ್ನು ನಾವು ರಚಿಸ್ತೀವಿ. ಏರಿಯಾ ಸಭೆಗಳಲ್ಲಿ ನಾಗರಿಕರು ಭಾಗವಹಿಸ್ತಾರೆ. ಈ ಏರಿಯಾ ಸಭೆಗಳು ಆ ವಾರ್ಡ್ಗಳಲ್ಲಿ ತಮ್ಮ ವಾರ್ಡ್ಗಳಲ್ಲಿ ಏನೇನು ಯೋಜನೆಗಳು ತಗೋಬೇಕಾಗಿದೆಯೋ ಆ ನಿರ್ಧಾರಗಳನ್ನು ಅವರೇ ತಗೊಳ್ತಾರೆ. ನಾಗರಿಕರು ಏರಿಯಾ ಸಭೆಗಳ ಮೂಲಕ ತಗೊಳ್ತಾರೆ. ಇದರಿಂದ ನಾವು ತಳಮಟ್ಟದ ಆಡಳಿತವನ್ನು ಚೆನ್ನಾಗಿ ನಾವು ಮಾಡಬಹುದು ಅಂತ ನಾವು ಅನಿಸ್ತೀವಿ. ಮತ್ತು ನಾವು ಮಾಡ್ತಾ ಇರುವ ಎಲ್ಲ ಕೆಲಸ ನಾವು ಪಾರದರ್ಶಕತೆಯಿಂದ ನಾವು ಮಾಡ್ತೀವಿ ಅಂತ ಇನ್ನೊಂದು ಭರವಸೆ ಕೊಡ್ತೀವಿ. ಅದು ನಮ್ಮ ಭರವಸೆ ಮಾತ್ರ ಅಲ್ಲ, ಈಗಾಗಲೇ ನಮ್ಮ ವೆಬ್ಸೈಟ್ನಲ್ಲಿ BBMP ಕಳೆದ ಒಂದು ಕಾಲಾವಕಾಶದಲ್ಲಿ ಮಾಡಿರುವ ಪ್ರಾಜೆಕ್ಟ್ಸು, ಆ ವಿವರಗಳು ಎಲ್ಲ ನಿಮಗೆ ಒಂದೇ ವೆಬ್ಸೈಟ್ನಲ್ಲಿ ಸಿಗುತ್ತೆ. ಅದು ನಮ್ಮ ಬೆಂಗಳೂರು ನವನಿರ್ಮಾಣ ಪಕ್ಷದ ವೆಬ್ಸೈಟ್. ಅದರಿಂದ ನಾನು ಹೇಳ್ತಾ ಇರೋದು ಬರೀ ಅದು ನಮ್ಮ ಭರವಸೆ ಮಾತ್ರ ಇಲ್ಲ, ನಾವು ಈಗಾಗಲೇ ಅದನ್ನು ಮಾಡಿಬಿಟ್ಟಿದ್ದೀವಿ. ನಮಗೆ ಒಂದು ಅವಕಾಶ ಕೊಡಿ. ಅವಕಾಶ ಕೊಟ್ಟರೆ ಸಿಟಿಸನ್ ಪಾರ್ಟಿಸಿಪೇಷನ್, ಅಕೌಂಟಬಿಲಿಟಿ, ಟ್ರಾನ್ಸ್ಪರೆನ್ಸಿ ಮೂಲಕ ಈ ನಗರಕ್ಕೆ ನಾವು ಬದಲಾವಣೆ ತರ್ತೀವಿ. ಮತ್ತು ಇನ್ನೂ 10-20 ವರ್ಷಗಳಲ್ಲಿ ಈ ನಗರವನ್ನು ಇಡೀ ಜಗತ್ತಿನ ಅತಿ ಉತ್ತಮ ನಗರವನ್ನಾಗಿ ನಾವು ಮಾಡಿಸಿದ್ದೀವಿ. ಇದು ನಮ್ಮ ದೂರದೃಷ್ಟಿ, ಇದು ನಮ್ಮ ಭರವಸೆ, ಇದೇ ನಮ್ಮ ಉದ್ದೇಶ.